ಕಾಂಗ್ರೆಸ್ಸಿಗೆ ಚೋಕ ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಇವರ ಮಾತುಗಳಿಂದ ಮೇಲಕ್ಕೆ ಬರ್ತಾ ಇದೆ. ಅದಕ್ಕೆ ಅವರು ಉತ್ತರ ಕೊಡ್ಬೋದು. ಬುದ್ಧಿವಂತರಿದ್ದಾರೆ. ನಾವು ಪಕ್ಷಾತೀತವಾಗಿ ಎಲೆಕ್ಷನ್ ಮಾಡಿದ್ದೀವಿ, BDCC ಬ್ಯಾಂಕಿಗೆ ಇದಕ್ಕೇನು ಸಂಬಂಧ ಇಲ್ಲ, ನಾವು ಕಾಂಗ್ರೆಸ್ ಇಲ್ಲಿ ಜೀವಂತದ, ನಾವು ಅದೀವಿ ಅನ್ನುವಂಥ ಮಾತು ಮಾತಾಡ್ಬೋದು. ಮತ್ತು ಅದು ದೊಡ್ಡ ಘೋಷಣೆ ಆಗಿತ್ತು. ಮತ್ತು ಅಣ್ಣ ತಮ್ಮರು ಕುಡ್ಕೊಂಡು ಮಾಡಿದರು. ಇಬ್ಬರು ಒಬ್ಬ ಅಣ್ಣ ಒಬ್ಬ ತಮ್ಮ BJPಗರು, ಇವರು ಕಾಂಗ್ರೆಸ್ಸಿಗರು. ಅದೇ ಕಾಲಕ್ಕೆ ತಮ್ಮ ಮಗನ ಕಾಂಗ್ರೆಸ್ಸಿಗರು ಮಾಡಿಕೊಂಡು ಅದೇ ಕಾಲಕ್ಕೆ ಅವ್ರಿಗೆ ಇವತ್ತು ಅಪೆಕ್ಸ್ ಬ್ಯಾಂಕ್ದ ನಿರ್ದೇಶಕರನ್ನು ಮಾಡಿಕೊಂಡ್ರು. ಅದು ಈಗೆಲ್ಲ ದೊಡ್ಡ ಸುದ್ದಿ ಆಗಿದೆ. ಅಂದ್ರೆ ಕಾಂಗ್ರೆಸ್ಸನ್ನು ತಮ್ಮ ಮನೆಯ ಪಕ್ಷನ ಮಾಡ್ಕೊಂಡಿದ್ದಾರಪ್ಪ ಇವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ ಏನಪ್ಪ ಅಂದರೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಹೇಳಿದಂಥ ಕೇಳುವಂಥ ಒಂದು ಪಕ್ಷ. ಅವರ ಹಾಕಿದ ಅಡ್ಡಗೆರೆಯನ್ನು ದಾಟುವುದಿಲ್ಲ ಅಲ್ಲಿ ಸದಸ್ಯರು ಅನ್ನುವಂಥ ಮಾತು. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಹೊಡೆದು ಬೀಳ್ತದೆ. ಕಾಂಗ್ರೆಸ್ ಮುಂದಿನ ದಿನದಲ್ಲಿ ತನ್ನ ಅಸ್ತಿತ್ವ ಕಳ್ಕೊಳ್ಳೋ ಸಾಧ್ಯನೂ ಅದ. ಯಾಕಂದ್ರೆ ಈಗ ಇದ್ದಂಥ ಅಧ್ಯಕ್ಷರಾಗಿರ್ಬೋದು, ಮತ್ತಾರು ಇರ್ಬೋದು, ಮತ್ತು ಹಿಂದೆ ಏನಪ್ಪ ಅಂತಂದ್ರೆ ಅಪ್ಪಸಾಬ್ ಕುಲಗಡೆ ಅವ್ರನ್ನೇನೋ ಅಧ್ಯಕ್ಷರನ್ನು ಮಾಡಿದರು ತಾತ್ಕಾಲಿಕವಾಗಿ. ಸಂತೋಷ ಆಗಿತ್ತಂತ ಅವ್ರ ಕತ್ತಿ ಇವ್ರು ಹೇಳ್ತಾ ಇದ್ದಾರೆ ಕುಡ್ಚಿಯವರು. ಅದರ ನಂತರದಲ್ಲಿ ಏನೇನು ಮಾಡಿದರು ಎಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೇರವಾಗಿ ಅವ್ರ ಜೊತೆಗೆ ಒಂದು ರೀತಿ ಕಾಳಗಕ್ಕೆ ನಿಂತಂಗೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದು ರಾಜಕೀಯದಲ್ಲಿ ಇರುವಂಥದ್ದಿನ. ಯಾಕಂದರೆ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಿದ್ದಾಗ ಸಹಜವಾಗಿ ಕತ್ತಿಯವರು ಎದ್ದು ನಿಂತರು, ಸಿಡಿದು ನಿಂತರು ಹುಕ್ಕೇರಿಯಲ್ಲೇ. ಇಲ್ಲಿ ಇವ್ರಿಗೂ ಇಲ್ಲೇ ರಮೇಶ್ ಕುಡ್ಚಿ ಅವ್ರಿಗೆ ಬೆಳಗಾವಿ ಮಟ್ಟದಲ್ಲಿ ಒಬ್ಬ ಶಾಸಕ ಆಗಿದ್ದು